ಹಲೋ ನಮಸ್ಕಾರ, ಜವಾರಿ ರಿಯಾಕ್ಷನ್ ಚಾನಲ್ಗೆ ವೆಲ್ಕಮ್. ನಾನು ನಿಮ್ಮ ಹೋಸ್ಟ್ ಎಂದು ಸೊಹೆಲ್. ನಾನು ನಿಮ್ಮ ಸ್ನೇಹ ಕಲ್ಯಾಣ್ ಶೆಟ್ಟಿ. ಸೊ ಇವತ್ತು ಇನ್ನೊಂದು ವಿಡಿಯೋ ತೊಗೊಂಡು ಬಂದೀವಿ. ವಿಡಿಯೋ ಏನಂದ್ರೆ ನಮ್ಮ ಮುಕ್ಕಳಪ್ಪ ಅವ್ರದ ಕುಬುಸ್ ಕಾರ್ಯಕ್ರಮದ ಒಂದು ರೀಲ್ ಐತಿ. ಸ್ವಲ್ಪ ರಿಯಾಕ್ಷನ್ ಕೊಡ್ಬೇಕಂತ ನೋಡಾತೀವಿ. ಸೊ ಮುಕ್ಕಳಪ್ಪ ಅಂತಂದ್ರೆ ನಿಮಗ್ ಗೊತ್ತಾಗಿರ್ಬೇಕು. ಅವ್ರು ಒಂದು ಡೈಲಾಗ್ ಅಂತಾರ, ಏನನ್ನೋದು ನಿಮಗ್ ಗೊತ್ತಾಯ್ತು? ಕಮೆಂಟ್ ಮಾಡ್ರಿ ನೋಡುನು. ನೀವು ಹೇಳ್ತಿರೋ ನಾ ಹೇಳಿ ಬೇಡ, ಕಮೆಂಟ್ ಹಾಕ್ರಿ, ಹೇಳೋದು ಬೇಡ. ಈಗ ವಿಡಿಯೋ ಆಕ್ಚುಲಿ ಈ ಸೀಮಂತ ಕಾರ್ಯಕ್ರಮದಾಗ ಆ ಡೈಲಾಗ್ ಇಲ್ಲ, ಅವ್ರ ಒಂದು ಡೈಲಾಗ್ ಹೇಳೇ ಹೇಳ್ತಾರ. ಸಿಟ್ಟು ಬಂದಾಗೂ ಹೇಳ್ತಾರ, ಕಾಮನ್ ಆಗಿನೂ ಹೇಳ್ತಾರ. ಆ ಒಂದು ಡೈಲಾಗ್ ನೀವ್ ಹೇಳ್ಬೇಕು. ನನಗೂ ನೆನಪಾತ್ ಈಗ ನೀವು ಹೇಳಿದ್ಕೂಡಲೇ. ಆದ್ರೆ ನಾವು ಹೇಳಂಗಿಲ್ಲ, ನೀವು ಕಮೆಂಟ್ ಮಾಡ್ರಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ನೋಡ್ಕೊಂಡ್ ಬರೋನು. ನೋಡಿರಿ ವಿಡಿಯೋ ನೋಡೋಣ. ಲಕ್ಷ್ಮೀ ಸುಬ್ಬಟ್ಟಿ ಅವ್ರ ಚಾನಲ್ ಭಾಳ ಕೆಲಸ ಮಾಡಿದಾರೆ. ವೈಫ್ ಹೆಸರೇನ ತಾಯಿ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವ್ರ ಕ್ರಿಯೇಟರ್ಸ್ಗಳು ಎಲ್ಲರೂ ಅವ್ರ ಹೆಸರು ಇರ್ತಾರೆ. ಭಾಳ ಹಾಕೊಂಡಾರ ಎಲ್ಲರೂ. ಒಂದು ಟೀಮ್ ಅಂತಂದ್ರೆ ಅದೇ ಥರ ಇರಲಿಲ್ಲ. ನಮ್ಮ ರಾಜಣ್ಣ ಟೀಮ್ ಎಲ್ಲಿ ಹೋದ್ರು ಟೀಮ್. ಪೂರಾ ಟೀಮ್ ಇತ್ತು. ಸಮ್ಮಾನ ಹೋದಾನೆ. ವೈಫ್ ಹೆಸರು ಗಾಯತ್ರಿ. ಮುಖದಾಗ ಫುಲ್ ನಗುನ ನಗು. ಸೊ ವಿಡಿಯೋ ಮುಗೀತ್ರಿ. ನಿಮ್ಗೆ ಹೆಂಗ ಅನಿಸಿದ? ನನಗಂತೂ ಅವ್ರ ಲೈಫ್ದಾಗ ಅಪ್ಸ್ ಅಂಡ್ ಡೌನ್. ನಾನು ನೋಡಾತೀನಿ ಆ ಸೀಮಂತ ಪ್ರೋಗ್ರಾಮ್ ನಾ ನೋಡಾತೀನಿ. ಆದ್ರೆ ನನಗನ್ಕ ಅದು ಒಂದೋ ಡೈಲಾಗ್ ನನಗೆ ನೆನಪು ಬರತೈತಿ ಪದೇ ಪದೇ. ವೈರಲ್ ಬಾಡ್ಯಾನ್ಕೆ ಬಾಡ್ಯಾನ್ ಮಗಳ ಯಾವ ಡೈಲಾಗ್ ಅವ್ರು ಅಂತಾರು. ಆಮೇಲೆ ಅವ್ರದ್ದು ಲೈಫ್ದಾಗ ಭಾಳ ಅಪ್ಸ್ ಅಂಡ್ ಡೌನ್ ಬಂದಿದ್ದು. ಒಳ್ಳೆ ಒಂದು ಇಲ್ಲಿ ಮಠ ಅವ್ರಿಗೆ ಬಂದೈತಿ. ದೇವ್ರು ಒಳ್ಳೇದ್ ಮಾಡ್ಲಿ. ಏನೇನೋ ಇಶ್ಯೂಸ್ ಆಗಿ ಅವ್ರ ಲೈಫ್ ಲೀಡ್ ಮಾಡಾಕತ್ತಾರ. ಮತ್ತ ಹೆಂಗಪ್ಪ ಅಂತಂದ್ರ ಒಬ್ರಿಗೊಬ್ರ ಅರ್ಥ ಮಾಡ್ಕೊಂಡ್ ಜೀವನ ಮಾಡಾಕತ್ತಾರ. ಖುಷಿನೂ ಅದಾರ. ಮತ್ತ ಅದಕ್ಕ ಸಾಕ್ಷಿಯಾಗಿ ಈಗ ಒಂದ್ ಪಾಪುನೂ ಬರಾಕತ್ತೈತಿ. ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಅವ್ರ ಎತ್ತರಕ್ ಬೆಳಿರ್ಲಿ. ಅವ್ರ ವೈಫ್ ಗಾಯತ್ರಿ ಮೇಡಮ್ ಅವರು ಬೆಳಿಲಿ, ಅವರು ಬೆಳಿರಿ, ಎಲ್ಲಾರು ಬೆಳಿರಿ. ಡೆಲಿವರಿ ಅಗ್ದಿ ಚಲೋ ಆಗ್ಲಿ. ಸೊ ಬರೋ ಟೈಮ್ದಾಗ ಮುಕ್ಕಳಪ್ಪ ಅವ್ರ ಇದು ವಿಡಿಯೋ ನೋಡ್ತಾ ಇದ್ರ ಒಂದ್ ದೊಡ್ಡ ಮೂವಿನೂ ಮಾಡ್ರಿ. ನಾವು ನಿಮ್ ಮೂವಿ ನೋಡ್ಬೇಕಂತ ಪರ್ಸನಲಿ ಭೇಟಿ ಆಗೋದು ಭಾಳ ಐತಿ. ನಿಮಗ ಯಾವಾಗ ಬರ್ತೈತಿ ಗೊತ್ತಿಲ್ಲ. ಮುಕ್ಕಳಪ್ಪ ಅವ್ರನ್ನು ಕರ್ಸುನು ನಮ್ ಚಾನಲ್ಕ. ಒಟ್ ಯಾರ್ಯಾರು ಅದಾರಲ್ಲ ನಾವು ಟ್ರೈ ಮಾಡ್ತೀವಿ ಅವ್ರ ಜೊತೆ. ಲಕ್ಷ್ಮೀ ಬಾಯಿ ಅನ್ಕ ಹೇಳಾಕ ಲಕ್ಷ್ಮೀ ಬಾಯಿ ಅನ್ಕ ಫುಲ್ ದೊಡ್ಡ ಕೆಟ್ಟ ಮಾತಾಡ್ತಾ ಲಕ್ಷ್ಮೀನು ಜಬರ್ದಸ್ತ್ ಆಕ್ಟಿಂಗ್ ಮಾಡ್ತಾಳು. ಪ್ಲಸ್ ಇವ್ರದ್ದು ಎಲ್ಲಾ ಫ್ಯಾಮಿಲಿನೂ ಫುಲ್ ಖುಷಿ ಐತಿ ವಿಡಿಯೋ ನೋಡಿದಂಗ ಅನಿಸಿತು. ಆಕ್ಚುಲಿ ಇನ್ನೊಂದ್ ಗೊತ್ತಾಯ್ತು, ಅದು ಹೆಂಗ್ ಅವ್ರದ್ದು ಇಡೀ ಟೀಮ್ ಎಲ್ಲ ವರ್ಕ್ ಮಾಡೋ ಟೀಮ್ ಎಲ್ಲ ಬಂತು ಅಂದ್ರೆ ಎಲ್ಲಾರು ಕೂಡಿ ಬಂದ್ರು. ಆಮೇಲೆ ಒಂದ್ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರ್ಸ್ಕೊಟ್ಟಾರ ಅವ್ರು. ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಅದ ಬಯಸೋದು. ಯಾಕಂದ್ರೆ ಜೀವನದಾಗ ಬಾಳ ದಿವ್ಸ ಇಲ್ಲ. ಮನುಷ್ಯ ಹುಟ್ಟಿದ್ದ ಒಂದ್ 40 ವರ್ಷ ಮೊದಲ 50-60 ಅಂತಿದ್ದು. ಈಗ ಮನುಷ್ಯ ಅಂದ್ರೆ ಹೆಂಗಾಗ್ಬಿಟ್ಟೈತೆ ಅಂತಂದ್ರ ನೀರಿನ ಮೇಲೆ ಹಿಂಗುಳಿ. ಯಾವಾಗ ಏನಾಗ್ತೈತಿ ಹೇಳಕ್ ಬರ್ದಲ್ಲ. ಇರೋ ಅಷ್ಟು ದಿನ ನಕ್ಕೋತಿರ್ಬೇಕು, ನಗಸ್ಕೋತಿರ್ಬೇಕು. ಇದೇ ತರ ಮತ್ ಬ್ಯಾರೆ ಇವ್ರು ಕಾಮಿಡಿ ವಿಡಿಯೋನು ರಿಯಾಕ್ಟ್ ಮಾಡ್ತೀವಿ. ನಿಮ್ಗೆ ಹೆಂಗ್ ಅನಿಸಿತು ನೀವು ಕಮೆಂಟ್ ಮಾಡ್ರಿ. ಆಮೇಲೆ ನಮ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದಂದ್ರ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋ ಲೈಕ್ ಮಾಡ್ರಿ, ಪ್ಲಸ್ ನಿಮ್ ವಾಟ್ಸಪ್ ಸ್ಟೇಟಸ್ ಅದು ಶೇರ್ ಮಾಡ್ರಿ. ಇದಕ್ಕಿಂತ ಭಾರಿ ರಿಯಾಕ್ಷನ್ಸ್ ತರ್ತೀವಿ. ಭಾರಿ ಕಂಟೆಂಟ್ ಐತಿ. ಕಮೆಂಟ್ ಹಾಕ್ತಿರಿ. ಆಮೇಲೆ ಅವ್ರ ಅಕಸ್ಮಾತ್ ಅವ್ರ ರೀಲ್ಸ್ ಇನ್ಸ್ಟಾದಾಗ ರೀಲ್ಸ್ ಅದು ಮಾಡಿದ್ರೆ ನಿಮ್ ರೀಲ್ಸ್ ಕೂಡ ನಾವು ಕಳಿಸ್ತೀರಿ, ನಮಗ ಕಳಿಸ್ರಿ, ರಿಯಾಕ್ಟ್ ಮಾಡ್ತೀವಿ. ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಸ್ನೇಹ ಕಲ್ಯಾಣ್ ಶೆಟ್ಟಿ. ಫಾಲೋ ಮಾಡ್ರಿ. ಅಲ್ಲೇ ಅವ್ರಿಗೆ ನೀವು ಶೇರ್ ಮಾಡಿ ರೆಕಮೆಂಡ್ ಮಾಡಬಹುದು. ಸೊ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ, ಆಮೇಲೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ ಮುಂದೆ ಹಿಂಗ ವಿಡಿಯೋ ತರ್ತೀವಿ. ಇವತ್ತಿನ ಇದು ವಿಡಿಯೋ ಮುಗಿಸ್ತೀವಿ. ನನ್ನ ಐಡಿ ಬಂದ ಸ್ನೇಹ ಎಂ ಕಲ್ಯಾಣ್ ಶೆಟ್ಟಿ ಅಂತ. ನನ್ನ ಐಡಿಗೆ ನೀವೇನಾದ್ರೂ ರೀಲ್ಸ್ ಯಾವ್ದೋ ರೀತಿ ಶೇರ್ ಮಾಡಿದ್ರಿ ಅಂತಂದ್ರೆ ನಾವ್ ಅದನ್ನ ನಮ್ಮ ಇದ್ರೊಳಗೆ ಹಾಕೊಂಡ, ನಮ್ಮ ಚಾನಲ್ ಒಳಗೆ ಹಾಕೊಂಡ ರಿಯಾಕ್ಟ್ ಮಾಡ್ತೇವಿ. ಅದನ್ನ ನಿಮಗ್ ಕಳಿಸಿನೂ ಕೊಡ್ತೇವಿ, ನೀವು ನೋಡಬಹುದು. ಒಳ್ಳೆ ವಿಡಿಯೋ ತರ್ತೀವಿ. ಹಂಗ ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಭೇಟಿ ಆಗೋನು. ನಮಸ್ಕಾರ.